ರಾಮಚಂದ್ರನಿಗೆ ಫಲಗಳನ್ನು ನಿವೇದಿಸುವಾಗ ಅದರಲ್ಲಿ ಪಕ್ವವಾಗಿದೆ ಇಲ್ಲ ಅನ್ನುವುದನ್ನು ಗಮನಿಸಿ ರಾಮಚಂದ್ರನಿಗೆ ಕೊಟ್ಟಿದ್ದಾಳೆ. ಅಂದರೆ ತಾನು ಆಸ್ವಾದಿಸುವ ಹಿನ್ನೆಲೆ ಇದ್ದದ್ದು ತಾನು ಮೊದಲು ತಿಂದು ಸಂತೋಷ ಪಡಬೇಕು ಅಂತ ಆಗಿರಲಿಲ್ಲ. ರಾಮನಿಗೆ ಕೊಡುವ ತಿನಿಸು ಅದು ಸಂತೋಷದಾಯಕವಾಗಿರಬೇಕು ಅನ್ನುವ ಸ್ವಚ್ಛ ಬುದ್ಧಿ ಇದ್ದದರಿಂದ ದೃಢವ್ರತ ಪಶ್ಚಾನ್ನಿವೇದಯಾಮಾಸ ರಾಘವಾಭ್ಯಾಂ ದೃಢವ್ರತ. ತನ್ನ ನಿಷ್ಠೆಯಲ್ಲಿ ರಾಮನ ಬಗೆಗಿನ ಗೌರವದಲ್ಲಿ ಎಲ್ಲೂ ಚ್ಯುತಿ ಇಲ್ಲದೆ ಮಾಡಿದ ಕರ್ತವ್ಯವಾದ್ದರಿಂದಾಗಿ ರಾಮಚಂದ್ರ ಆ ಫಲವನ್ನು ಸ್ವೀಕರಿಸಿ ಭಗವಂತನಿಗೆ ಹಣ್ಣುಗಳನ್ನು ನಿವೇದಿಸುವುದರಲ್ಲಿ ಇರುವಂತಹ ಆಂತರಿಕ ತತ್ವ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಮಾಡಿದ ಪ್ರತಿಯೊಂದು ಕಾರ್ಯವನ್ನು ಕೂಡ ನೀನು ಮಾಡಿಸಿದ್ದು ಅನ್ನುವ ಎಚ್ಚರದೊಂದಿಗೆ ಅದನ್ನು ಮಾತರಿಶ್ವನ ಮೂಲಕ ಸಮರ್ಪಣೆ ಮಾಡಿದರೆ ಭಗವಂತ ಅದಕ್ಕೆ ಮುಕ್ತಿಯ ಪದವನ್ನೇ ಮೋಕ್ಷ ಫಲವನ್ನೇ ನೀಡುತ್ತಾನೆ ಅನ್ನುವ